ಹಾಯ್ ಗಾಯ್ಸ್, ನಾನು ನಿಮ್ಮ ಸ್ಕೈ ಬ್ಲಾಗ್. ವೆಲ್ಕಮ್ ಟು ನ್ಯೂ ಬ್ಲಾಗ್ಸ್. ನಮ್ಮ ಜೊತೆ ಯಾರಿದ್ದಾರೆ ಗೊತ್ತಾ? ಇವತ್ತು ಬೆಳಗ್ಗೆ ಇಷ್ಟೇ ಸಾರಥಿ ಕಲ್ಕಿ ಅವರು ಮತ್ತೆ ತಿರ್ಗಾ ನಾನು ಮತ್ತು ಕಲ್ಕಿ ಬೈ ನಿನ್ನೆ ಓದ್ ಬ್ಲಾಗಲ್ಲೂ ನೋಡಿರ್ತೀರಾ. ಓಕೆ, ಸೊ ಈ ಬ್ಲಾಗಲ್ಲೂ ನೋಡ್ತಾ ಇದ್ದೀರಾ. ಎಲ್ಲಿ ಹೊಟ್ಟಿದ್ದೀವಿ ಅಂತ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಒಳ್ಳೆ ಲೊಕೇಶನ್ ಹುಡುಕಿದ್ದಾರೆ ಕಲ್ಕಿ ಬೈ. ಸೊ ಅಲ್ಲಿಗೆ ಹೋಗೋಣ ಅಂತ. ಸೊ ಥ್ಯಾಂಕ್ ಯು ಕಲ್ಕಿ ಬೈ. ಈ ಜಾಗನ ನಮಗೂ ಗೊತ್ತಿರಲಿಲ್ಲ ಅದು ಲೊಕೇಶನ್. ಇವತ್ತೇ ಲಾಸ್ಟ್ ಡೇ ಅಂತೆ, ಅದಕ್ಕೆ ಇವತ್ತು ಪ್ಲಾನ್ ಮಾಡ್ಕೊಂಡು ಇಮಿಡಿಯೇಟ್ ಹೋಗ್ತಾ ಇದ್ವಿ. ಬಟ್ ಇವತ್ತೇ ಲಾಸ್ಟ್ ಅಲ್ಲ, ಇವತ್ತಿದೆ ಅಲ್ಲ? ಇದೆ ನಿನ್ನೆಲ್ಲ ಲಾಸ್ಟ್ ಹೋಗಿದ್ರೆ ಕಷ್ಟ. ಆಮೇಲೆ ಸಖತ್ ದೂರ ಬೇರೆ ಇದೆ, ಎಲ್ಲಿದೆ ಹೇಗಿದೆ ಅಂತೆಲ್ಲ ಆನ್ ದ ವೇ ಮಾತಾಡ್ತಾ ಹೋಗೋಣ. ಸೊ ಲೆಟ್ಸ್ ಗೋ. ಸೊ ರೀಚ್ ಮೈಸೂರು. ಅರಮನೆ ಮೈಸೂರಿಗೆ ಬಂದು ರೀಚ್ ಆದ್ವಿ. ಸೊ ಮೈಸೂರು ಇಂದ ನಮಗೆ ಹೋಗೋ ರೂಟು 2-3 ಆಪ್ಷನ್ ತೋರಿಸ್ತಾ ಇತ್ತು. ಅದರಲ್ಲಿ ಸೇಮ್ ಕಬಿನಿ ಫಾರೆಸ್ಟ್ ಒಳಗಡೆ ತೋರಿಸ್ತಾ ಇದೆ ಕಲ್ಕಿ ಬೈ. ವಿರಾಜಪೇಟೆ ಗೋಣಿಕೊಪ್ಪ, ಇನ್ನೊಂದು ವಯನಾಡು ಹಂಗೆ ಚೆನ್ನಾಗಿದೆ. ನಾವೆಲ್ಲೇನು ರೂಟ್ ಅದು ನೀವು ಬಂದಿಲ್ಲ ಅಲ್ಲ ಲಾಸ್ಟ್ ಟೈಮ್? ನಾನು ಬಂದಿಲ್ಲ. ಬಟ್ ಅದೇ ಫಾರೆಸ್ಟ್ ರೂಟ್, ಅದು ಬಂಡೀಪುರ ಅದನ್ನು ಕೇಳಿ ಚೆನ್ನಾಗಿದೆ. ಬಟ್ ಅದು ಸಣ್ಣ ಒಂದೇ ರೂಟ್ ಅದು. ಓಕೆ, ಸೊ ಬೆಟರ್ ಕಬಿನಿ ರೂಟಾ? ಸೊ ಕಬಿನಿ ರೂಟ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ನಾವು ಹೋಗ್ತಾ ಇರೋ ಪ್ಲೇಸು ಬಂದ್ಬಿಟ್ಟು ಹೋಗ್ತಾ ಇರೋದು ಕೊಟ್ಟಿಯೂರು ಮಹಾದೇವನ್ ಟೆಂಪಲ್ ಅಂತ. ಇದು ಕಣ್ಣೂರಲ್ಲಿರೋದು, ಕೇರಳದಲ್ಲಿ. ಕಣ್ಣೂರು ಡಿಸ್ಟಿಕ್. ಬಟ್ ನಮಗೆ ಕರ್ನಾಟಕ ಬಾರ್ಡರ್ ಆಗುತ್ತೆ. ಓಕೆ, ನಾವಿವಾಗ ನಾಗರಹೊಳೆ ಫಾರೆಸ್ಟ್ ಎಕ್ಸಿಟ್ ಆದ್ಮೇಲೆ ಅಲ್ಲಿಂದ ಆಲ್ಮೋಸ್ಟ್ 1 hour 60 kilometers. ಓಕೆ, ಅಂದ್ರೆ ಇದು ಅಲ್ಲಿ ಹೋಗಿ ಅದ್ರ ಬಗ್ಗೆ ನೀನು ಎಕ್ಸ್ಪ್ಲೇನ್ ಮಾಡಿದೆ. ಹೌದಾ? ಅಲ್ಲಿ ಹೋದ್ಮೇಲೆ ಅದ್ರ ಬಗ್ಗೆ ಏನಿದೆ, ಟೆಂಪಲ್ ಬಗ್ಗೆ ಏನಿದೆ. ಬಟ್ ಸಕ್ಕದಾಗಿದೆ ಮಾತ್ರ. ಅಲ್ಲಿಗೆ ಹೋದ್ಮೇಲೆ ವ್ಯೂ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ಟು. ಟೆಂಪಲ್ ಮಾತ್ರ ಸೂಪರ್. ಅದಕ್ಕೆ ರಿಸ್ಕ್ ತೊಗೊಂಡು ಹೋಗ್ತಾ ಇದ್ದೀವಿ ಇವತ್ತು ಕಲ್ಕಿ ಬೈ. ನಾನು ಒಂದೇ ದಿನ ಇವತ್ತಿರೋದು ಲಾಸ್ಟ್. ಅದು ಇವತ್ತು ಹೆಂಗಿದೆ ಏನಿದೆ ಅಂತ, ಇವತ್ತು ಹೆಂಗಿದೆ ಏನಿದೆ ಅಂತ ಗೊತ್ತಿಲ್ಲ ನಮ್ಗೆ. ಅಲ್ಲಿರೋ ಪ್ರೊಸೆಸ್ಸು ನೋಡೋಣ. ಟೋಟಲ್ ಅಂದ್ರೆ ವರ್ಷಕ್ಕೆ 27 ದಿವಸ ಅಷ್ಟೇ ಓಪನ್ ಇರುತ್ತೆ ಅಷ್ಟೇ. ಆಮೇಲೆ ಮುಚ್ಚಿಬಿಡ್ತಾರೆ 27 ದಿವಸದಲ್ಲಿ. ಲಾಸ್ಟ್ 4 ದಿವಸ ಮತ್ತೆ ಲೇಡೀಸ್ಗೂ ಅಲೋ ಇಲ್ಲ, ಬರೀ ಜೆಂಟ್ಸ್ ಮಾತ್ರ. ಆ ಥರ ಏನೋ ರೂಲ್ಸ್ಗಳಿದ್ದಾವೆ. ಇವತ್ತು ಲಾಸ್ಟ್ ಡೇ ನೋಡೋಣ ಎಷ್ಟು ಆಗುತ್ತೆ ಅಷ್ಟು ತೋರ್ಸಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಸೊ ಮೈಸೂರು ಬಂದಿದ್ದೀವಿ. ಸೊ ಲೆಟ್ಸ್ ಗೋ, ಹೋಗೋಣ. ಸೊ ಆಲ್ಮೋಸ್ಟ್ ಕಬಿನಿ ರೀಚ್ ಆದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಕಬಿನಿ ಹತ್ರ ನಿಲ್ಸಿದ್ರೆ ನೋಡಿ ಕಲ್ಕಿ ಬೈ. ಕಬಿನಿ ಬಂದ್ರು ಇಲ್ಲಿ ಕೇರಳದು ಒಂದು ಇದು ವೈಬ್ ಬರ್ತಾ ಇದೆ ಫುಲ್. ಹಾಫ್ ಕನ್ನಡ ಹಾಫ್ ಕೇರಳ. ಇದು ಕೇರಳದ ಡಿಶ್ ಅಂತ ಇದೆ. ಪುಟ್ಟು ಇದು ರೈಸು, ಇದು ಅಂದ್ರೆ ಅಕ್ಕಿ ಹಿಟ್ಟು ಮತ್ತೆ ಕೊಬ್ಬರಿ ತುರಿನ ಇದರಲ್ಲಿ ಸ್ಟೀಮ್ ಇದಕ್ಕೆ ಬರುತ್ತೆ, ಇಡ್ಲಿ ತರ. ಅದನ್ನ ಹಿಂಗೆ ಫುಲ್ ಇದು ಮಾಡ್ಬಿಟ್ಟು ಸ್ಟಫ್ ಮಾಡ್ಬಿಟ್ಟು ಬೇಯಿಸ್ತಾರೆ. ಸೂಪರ್. ಸೊ ನೋಡಿ ಹೆಂಗಿದೆ ಪುಟ್ಟು ಏನೋ ಇದಕ್ಕೆ ಸಕ್ಕರೆ ಹಾಕೊಂಡ್ಬಿಟ್ಟು ಮಾಡಿದ್ರೆ ಇದು ಸಕ್ಕರೆ. ಹೌದಾ? ದೈದು ಸೂಪರ್. ಇಂಥ ನಾವು ಮಸಾಲೆ ದೋಸೆ ಆರ್ಡರ್ ಮಾಡಿದ್ದೀನಿ. ಸೊ ಕಲ್ಕಿ ಬೈ ಬೇರೆ ಥರ ದೋಸೆ. ಹೌದಾ? ಅದು ಕೇರಳ ಸ್ಟೈಲ್ ಇದು ದೋಸೆ. 9 ಗಂಟೆ ಆಗಿದೆ ಇವಾಗ. ಸೊ ರೀಚ್ ತಿಂಡಿ ಮಾಡಿಕೊಂಡು ಸೊ ನೋಡಿ ಕಬಿನಿ ಸ್ಟಾರ್ಟ್ ಆಗಿದೆ. ಸೊ ಕಬಿನಿ ಫಾರೆಸ್ಟ್ ಒಳಗಡೆ ಇದ್ದರೆ ನಾವು ಬಂದ್ಬಿಡಪ್ಪ, ಎದೆ ಮೇಲೆ ಬಂದ್ಬಿಡು. ಕಬಿನಿ ಫಾರೆಸ್ಟ್ ಒಳಗಡೆನೇ ಹಾದು ಹೋಗ್ತಾ ಇದ್ದೀವಿ. ಸೊ ರೂಟು ಇನ್ನು 2 hours 12 minutes ತೋರಿಸ್ತಾ ಇದೆ, 72 kilometers. ಸೊ ಜಾಲಿ. ಟೈಗರ್ ರಿಸರ್ವ್ ಫಾರೆಸ್ಟ್. ಲೆಟ್ಸ್ ಗೋ. ಫಾರಿ ನಮಗೆ ಬಸ್ ಕೊಟ್ಟಿಲ್ಲ ಇವರು, ಹೊಡಿಬೇಕು ಇವ್ರಿಗೆ. ನಮಗೆ 30 ಜನಕ್ಕೆ ಬಸ್ ಕೊಟ್ಟಿಲ್ಲ ಗೊತ್ತಾ? 30 ಜನ ನೋಡ್ಬಿಟ್ಟ ಅವನು. ಅಣ್ಣ ಇಲ್ಲ ಅಣ್ಣ ಅಂದ್ಬಿಟ್ಟ. ನಾವು ಲಾಸ್ಟ್ ಟೈಮ್ ಹೋಗಿರೋ ಗಾಡಿ ಅಲ್ಲೇ ಬಿದ್ದಿತ್ತು, ನೋಡಿದ್ರ? ನಾವು ಲಾಸ್ಟ್ ಟೈಮ್ ಹೋಗಿ ತಗ್ಲಾಕೊಂಡ್ರೆ ಗಾಡಿ ಅಲ್ಲೇ ಇದೆ.
ಆ ಗಾಡಿ ನಾವೇ ಲಾಸ್ಟ್ ಅನ್ಸುತ್ತೆ, ಆಮೇಲೆ ಯೂಸೇ ಮಾಡಿಲ್ಲ ಅನ್ಸುತ್ತೆ ಅದನ್ನ. ಆ ಗಾಡಿನ 1 ವರ್ಷ ಆಯ್ತದ ಹಂಗೆ ನಿಲ್ಸ್ಬಿಟ್ಟವ್ರೆ ನೋಡಿ. ಫಾರೆಸ್ಟ್ ಸಫಾರಿಗೆ ಇದೆ ಎಂಟ್ರೆನ್ಸು. ಇಲ್ಲೇ ಒಳಗಡೆ ಹೋದ್ರೆ ಹೆಗ್ಣ, ಇಲಿ ಎಲ್ಲ ಸಿಗ್ತವೆ. ಹುಲಿ ಅಂತೂ ಸಿಗಲ್ಲ, ಹೆಗಣ ಅಂತೂ ಸಿಗ್ತವೆ. ಏನು ಹೇಳು, ಒಂದ್ಸಲನೂ ನೋಡಿಲ್ಲ. ಹೋದಾಗೆಲ್ಲ ಬರೀ ಆನೆಗಳು, ಅದು ಎಲ್ಲ ದೂರದಲ್ಲಿ. ನಮ್ಗೆ ಇದೇ ರೋಡಲ್ಲಿ ಆನೆಗಳು ಸಿಗ್ತಾವೆ, ಇಲ್ಲೇ ರೋಡಲ್ಲಿ. ಸುಮ್ಮನೆ ಅದೇ 500 ಕೊಟ್ಟು ಹೋಗ್ಬೇಕು. ಏನು ಹೇಳು, ಬನ್ನಿ ಇಲ್ಲೇ ತೋರಿಸ್ತೇನೆ ನಿಮ್ಗೆ ಆನೆನ. ನಾಗರೋಳೆ ಟೈಗರ್ ರಿಸರ್ವ್ ಎಂಟ. ಸೊ ಗಾಡಿ ನಿಲ್ಲಿಸ್ಬಿಟ್ಟು ಟಿಕೆಟ್ ತೊಗೊಳ್ಳೋಣ. ಇವಾಗ ಕೂಪನ್ ತೊಗೋಬೇಕು ಇಲ್ಲಿ, ಅಂದರೆ ಗಾಡಿ ನಂಬರ್ ಹೇಳ್ಬಿಟ್ಟು ಟಿಕೆಟ್ ತೊಗೋಬೇಕು. ಐ ಥಿಂಕ್ 20 ರೂಪೀಸ್ ಚಾರ್ಜ್ ಮಾಡ್ತೀವಿ ಕಾರ್ಗೆ. 20 ಬೈಕ್ ಫ್ರೀ, ಕಾರ್ಗೆಲ್ಲ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇವ್ರೇನು ಹಿಂಗೆ ಬರ್ತಾ ಇದ್ದಾರೆ ಸಫಾರಿ ಅವರು? ಹಿಂಗೆ ಬರ್ತಾರ? 100 20 ರೂಪೀಸ್ ಫಾರ್ ಕಾರ್. ಹಾಂ ಕಾರ್ ಕೊಟ್ಟಿದ್ದಾರೆ. ಹಾಂ, ಸೊ 20 ರೂಪೀಸ್ ಕಾರ್ಗೆ. ಸೊ ಟೈಮಿಂಗ್ ಇಲ್ಲಿ ಮೆನ್ಷನ್ ಆಗಿರೋದು 9:28 AM. ಆರೆ ನೋಡಿ ಜುಂಡು ನೋಡಿ. ಹೇಳಿಲ್ವಾ ನಾನು ಈ ಟೈಮೇ ಬೆಸ್ಟು ಅಂತ? ಹಾಂ ಹೇಳಿಲ್ವಾ? ಆ ಕಡೆಯಿಂದ ಏನಾದ್ರು ಬಂದಿತ್ತು, ಹುಷಾರು. ಆನೆ ಈ ಟೈಮಲ್ಲೇ ವ್ಯೂ ಬೆಸ್ಟು. 9 ಗಂಟೆ 10 ಗಂಟೆ ಮೇಲೆ ಆನೆಗಳೆಲ್ಲ ಹೊರಗಡೆನೇ ಇರ್ತವೆ. ಸೂಪರ್ ಜಾಲಿ ನೋಡಿ. ನಮಗೆ ಲಾಸ್ಟ್ ಟೈಮು ಒಂದು ಆನೆ ಸಿಗಲಿಲ್ಲ, ಒಂದೇ ಟಸ್ಕರು. ಇವತ್ತು ಇಡೀ ಜುಂಡೆ ಐತೆ ಹೋಗಿ ಎಲ್ಲ ಕಡೆ. ಇಲ್ಲಿ ನೋಡೋಣ, ಇನ್ನೂ ಬೇಜಾನಿದೆ, ಇನ್ನೂ ಏನೇನು ಸಿಗುತ್ತೋ. ಲೆಟ್ಸ್ ಗೋ. ಬ್ಲ್ಯಾಕ್ ಪ್ಯಾಂಥರ್ ಜಿಗಿಯೋ ಫೋಟೋ ಒಂದು ಹಾಕ್ತಾರೆ, ಅದನ್ನೇ ನೋಡ್ಬೇಕು ನಾವು ಬರೀ ಕಾರಾಗೆ, ಬೇರೆ ಏನು ಸಿಗಲ್ಲ. ನೋಡಿ ಹೆಂಗಿದೆ ಕರ್ನಾಟಕದ ಫಾರೆಸ್ಟ್. ಅಲ್ಲ, ಇಲ್ಲಿ ಕಾಣ್ತಿದೆ ಭಯ್ಯ. ಬರುತ್ತಾ ನೋಡೋಣ ಇರಿ. ಮುಂದೆ ಮೈ ತಿಕ್ಕೊಂತ ಇದೆ. ಏನು ಇವತ್ತು ಆನೆ ಮೇಲೆ ಆನೆ ಸೆಟ್ಟಿಂಗು, ಆನೆಗಳು. ಇಲ್ಲಿಂದ ಕರೆಕ್ಟ್ ಆಗಿದೆ. ಇವು ಆನೆ ನೋಡ್ತಾ ಇದೀವಾ, ಈ ಕಡೆ ಒಂದು ಆನೆ ಬರ್ಬೇಕಂತೆ. ಹಿಂಗ್ ಸೊಂಡ್ಲ ಹಾಕ್ಬಿಟ್ಟು ಏನ್ ಮಾಡ್ತಿದ್ದೀರಾ ಅನ್ಬೇಕಂತೆ. ಹೆಂಗಿರುತ್ತಿಲ್ಲ ಅವಾಗ ಮಜಾ ಅಂದ್ರೆ ಮಜಾ. ಇಲ್ಲ ಆನೆ ನೋಡ್ಕೊಂಡ್ ನಾವು ಈ ಕಡೆ ಏನಾದ್ರು ಇದೆ ಅನ್ನೋದೇ ಬಿಡ್ತೀವಿ. ಈ ಕಡೆ ಆನೆ ಬರ್ಬೇಕಂತೆ, ಚೆನ್ನಾಗಿರುತ್ತೆ ಅವಾಗ. ನೋಡಿ ಜಿಂಕೆಗಳು ಎಷ್ಟೊಂದ ಡೀಪ್ ಫಾರೆಸ್ಟ್ ಹಿಂಗ್ ಕಾಣ್ತದೆ ನೋಡಿ. ಬಟ್ ಏನಂದರೆ ಕ್ಯಾಮ್ರಾ ಎಲ್ಲ ಅಷ್ಟು ಗೊತ್ತಾಗಲ್ಲ ನೋಡಿ, ಕ್ವಾಲಿಟಿ ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ನೋಡೋಕೆ ಮಾತ್ರ ಎಷ್ಟು ಚೆನ್ನಾಗಿದೆ ಗೊತ್ತಾ. ಲಾಸ್ಟ್ ಫ್ಲಾಗ್ ಆಫ್ ಕರ್ನಾಟಕ ಇಲ್ಲಿ ನೋಡಿ, ಕರ್ನಾಟಕ ಧ್ವಜ ಹಾಕವ್ರೆ. ಹಾಂ, ಕೇರಳ. ಹಾಂ, ಅದು ಎಲ್ಲಿಟ್ಟೆ ನೋಡಿ, ಇಲ್ಲಿ ಸ್ಲಿಪ್ ಕೊಡಬೇಕು. ಥ್ಯಾಂಕ್ ಯು ಸರ್. ಓಕೆ ಚಲೋ. ಸೊ ಇಲ್ಲಿಂದ ರೋಡ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಇನ್ನು ಇಲ್ಲಿ ನೋಡಿ. ಇಲ್ಲಿಂದ ವೆಲ್ಕಮ್ ಟು ಕೇರಳ. ಆಫೀಸಲ್ಲಿ ಕೇರಳ ಎಂಟರ್ಡ್. ವಾಟರ್ ಕಾಣಿಲ್ಲ.
ನೋಡಿ ರೋಡ್ಗಳು ಎಷ್ಟು ನೀಟಾಗಿದ್ದಾವೆ ಅಂದರೆ ನಮ್ಮ ಕರ್ನಾಟಕದ ರೋಡ್ಗಳಂತರೂ ಯಪ್ಪ ದಡ ಬಡ ಅನ್ಕೊಂಡ್ ಬಂದ್ವಿ ಅಲ್ಲಿಂದ. ಇವಾಗ ಎಷ್ಟು ಇಲ್ಲಿ ನೋಡಿ ಏನು ಸಕ್ಕದಾಗಿದೆ ರೋಡು. ಇಲ್ಲಿ ಹೋಟ್ಲ್ಗಳು ಎಲ್ಲ ಮಾಡೋರೆ ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ಗಳು ಎಲ್ಲ. ಕ್ಯಾಮ್ರಾಗಳೆಲ್ಲ ಹಾಕೋರೆ. ಇಲ್ಲಿ ಚೆಕ್ ಪೋಸ್ಟು ನಿಲ್ಲಿಸ್ಬೇಕಾ? ಏನಿಲ್ಲ, ಯಾರೂ ಇಲ್ಲ. ಓಕೆ ಚಲೋ. ನೋಡಿ ಕೇರಳ ಬಂದೇಟಿಗೆ ಕ್ಲೈಮೇಟೇ ಚೇಂಜ್ ಆಗೋಯ್ತು. ಕ್ಲೈಮೇಟು ನೋಡಿ ತಣ್ಣಗೈತೆ ಹೊರಗಡೆ. ಫೀಲ್ ಬರ್ತಾ ಇದೆ, ಕಲ್ಕಿಬೇಕು ನನಗೆ. ಫುಲ್ ಕೇರಳ ಒಳ್ಳೆ ಮಾನ್ಸೂನು, ಒಳ್ಳೆ ಜಾಲಿ, ಕ್ಲೈಮೇಟ್ ಚೆನ್ನಾಗಿದೆ, ಒಳ್ಳೆ ಮಳೆ ಇರುತ್ತೆ ಅನ್ಕೊಳ್ತಾ ಇದ್ವಿ. ನಮ್ಮ ಬಾರ್ಡ್ರ್ ದಾಟೇಟಿಗೆ ನೋಡಿದ್ರೆ ಬಿಸಿಲು ಹೊಡಿತೈತೆ ಗುರು. ಬಿಸಿಲು ಮೈಯಲ್ಲಿ ಕಲ್ಕಿಬೇಕು, ನೀರು ಹಿಡಿತೈತೆ. AC ಹಾಕ್ಬಿಟ್ವಿ, ಡೋರ್ ಬಿಟ್ಟು ಹಾಕ್ಬಿಟ್ಟು. ಇಂಡಿಯಾದ ವ್ಯೂ ಪಾಯಿಂಟ್ ಕೇಳಕ್ ಬರೋ ಫುಲ್ ಮಳೆ, ಫುಲ್ ಜಾಲಿ, ಮಾನ್ಸೂನ್ ಸ್ಟಾರ್ಟು. ನೋಡಿದ್ರೆ ಫುಲ್ ಶೆಕೆ ಕಿತ್ಕೋತಾ ಇದೆ. ಇನ್ನು 20-30 ಮಿನಿಟ್ಸ್ ಇದೆ ನಮ್ಮ ಲೊಕೇಶನ್ಗೆ. ಹೋಗ್ತಾ ಇದೆ, ನೋಡೋಣ, ಏನೂ ತೊಂದರೆ ಇಲ್ಲ. ಜಾಲಿ. ಮೆಲ್ಲೋಡಿ ಚರ್ಚು ಸೂಪರ್. ಲೆಟ್ಸ್ ಗೋ. ನೋಡಿ ಕ್ಲೈಮೇಟ್ ಚೇಂಜ್ ಆಯ್ತು. ಆಗ್ಲಿ ಅಂದಾಗೆಲ್ಲ ಬಿಸಿಲು ಬರ್ತದೆ. ಅಂದಾಗೆಲ್ಲ ಗೊತ್ತಿದೆ ಗುರು, ಅದನ್ನ ಬೇಜಾರು. ಇಲ್ಲಿ ನೋಡಿ ಬಿಸಿಲು ಬಂದ್ಬಿಡ್ತು. ಇಲ್ಲ ಹಂಗೇನಿಲ್ಲ. ಇಲ್ಲ ಗುಡ್ ಬಾಯ್. ಅಲ್ಲಿ ಏನಪ್ಪ ಇಲ್ಲ, ನಾವೇನು ಹೇಳಲ್ಲ. ನೋ ಕಮೆಂಟ್ಸ್ ಗೈಸ್, ಬಾಯ್. ವ್ಯೂ ಹೆಂಗಿದೆ ಮುಂದೆ. ಕ್ರೇಜಿ ವ್ಯೂ ಗೈಸ್, ಕ್ರೇಜಿ ವ್ಯೂ. ಇನ್ನ ಇದೆ ವ್ಯೂ ಇದೆ ಇನ್ನ. ನೋಡಿ ಇದೆ ಕೊಟ್ಟಿಯೂರು. ಸೊ ನಾವು ಬರಬೇಕಾಗಿದ್ದಿಲ್ಲೇನೆ ಕೊಟ್ಟಿಯೂರಿಗೆ. ಇಲ್ಲೇ ಇರೋ ಟೆಂಪಲ್ ಕೊಟ್ಟಿಯೂರು ಅಂತ. ಸೊ ಗೂಗಲ್ ಮಾಡಿದ್ರೆ ನಿಮಗೆ ಊರು ಎಲ್ಲಿದೆ ಅಂತ ಸಿಗುತ್ತೆ. ಸೊ ನೋಡಿ ಇಲ್ಲೇ ಒಳಗೆ ಹೋಗ್ಬೇಕಾಗತ್ತೆ. 10 ಕಿಲೋಮೀಟರ್ಸ್ ಇದೆ ಕರೆಕ್ಟಾಗಿ ಟೆಂಪಲ್ಗೆ, ಕೊಟ್ಟಿಯೂರಿಗೆ. ಮತ್ತು ವ್ಯೂ ಮಾತ್ರ ಕ್ರೇಜ್ ಆಗಿದೆ. ಕ್ಲೈಮೇಟು ಚೇಂಜ್ ಆಗ್ತಾಯಿದೆ. ಆಗಲಿ ವೇಟಿಂಗ್ ಫಾರ್ ಕ್ಲೈಮೇಟೇ. ನಾವು ಬೇಕಾಗಿರೋದೇ ಕ್ಲೈಮೇಟ್ ನಮಗೆ. ಚಲೋ ಹೆಂಗಿದೆ, ಸೂಪರ್. ಜಿಟಿ ಮಳೆ ಬಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ಲ. ಇಲ್ಲಿ ರೀಚ್ ಪ್ಲೇಸು, ಟೆಂಪಲ್ ರೀಚ್ ಆಗಿದ್ದೀವಿ. ಸೊ ಇವಾಗ ಗೆಟಪ್ ಚೇಂಜ್ ಮಾಡಬೇಕು. ಸೊ ಪಂಚೆ ಹಾಕೋಬೇಕು ಅಂತ. ಪಂಚೆ ಹಾಕ್ಕೊಂಡು ಸಿಗೋಣ. ಬಂದುಬಿಟ್ಟು ಕೆಳಗೆ ಪಂಚೆ ಹಾಕೊಂಡಾಯ್ತು. ಶೂ ಏನೋ ಅಲ್ಲಿ ಬಿಡ್ಬೋದು ಅಂತ, ಸ್ಲಿಪ್ಪರ್ನ. ಸೊ ಸ್ಲಿಪ್ಪರ್ ಏನೋ ಬಿಚ್ಚಿಲ್ಲ. ಆಮೇಲೆ ಒಂದು ಶಲ್ಲೆ ಇಟ್ಕೊಂಡಿದ್ದೀನಿ. ಟೀ ಶರ್ಟಲ್ಲಿ ಬಿಚ್ಚಿ ಕೈಗೆ ಹಿಡ್ಕೋಬೋದು. ಶಲ್ಲೇನೋ ಟೀ ಶರ್ಟ್ ಇಲ್ಲೇ ಬಿಚ್ಚಿಬಿಡ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ನೋಡಿ ಪಂಚೆ ಹಾಕೊಂಡಿದ್ದೀವಿ. ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಹುಡುಗರೆಲ್ಲ. ಅದ್ರಾಗ ಹಿಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಏನೋ ಹುಡುಕ್ತಾವ್ರೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ವಾಟ್ರ್ ಕ್ರಾಸ್ ಮಾಡಿಕೊಂಡು ಆ ಕಡೆ ಹೋಗ್ಬೇಕು ಟೆಂಪಲ್ಗೆ. ನೀರು ಒಳಗೆ ಇದೆ ಟೆಂಪಲ್ ಆ್ಯಕ್ಚುಲಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಏನು ಅಂದ್ಬಿಟ್ಟು. ನಾವು ಹೆಂಗಿದ್ದೇವೆ ಅಂದರೆ ಇವಾಗ ಹಿಂಗಿದ್ದೀವಿ. ಗೆಟಪ್ ಪಂಚೆ ಮೇಲೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಶೂ ಇರೋದ್ರಿಂದ. ಕಲ್ಲುಗಳಿರೋದು ಚುಚ್ಚುತ್ತೆ. ಶೂ ಹಾಕ್ಕೊಂಡೋಗಿ ಅಲ್ಲಿ ಇಡೋಕ್ಕೆ ಜಾಗ ಇದೆ ಅಂದರು. ಅದಕ್ಕೆ ಇಲ್ಲಿ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ರಿವರ್ ಚೆನ್ನಾಗಿದೆ. ಏನು ಮಾಡ್ತವ್ರಿ ಇವರೆಲ್ಲ? ಹಾಂ ಏನೋ ಕೇಳೋಣ ಅಂದರೆ ನಮಗೂ ಗೊತ್ತಾಗಲ್ಲ. ಅವ್ರಿಗೆ ಏನು ಹೇಳಿದ್ವಿ, ಏನು ಹೇಳ್ತಾರೋ ಕೇಳಿ. ಕಲ್ಕಿ ಬೈ ಗಿಟಪ್ಪು ಫುಲ್ ಪಂಚ ಇವತ್ತು. ಏನೇನು ಬಟ್ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ನಾವು ನೀರಿಗೆ ಇಳಿಬೋದು. ಸೊ ಅಲ್ಲಿಗೆ ಟೆಂಪಲ್ಗೆ ಹೋಗ್ಬಂದು ನೀರಿಗೆ ಇಳಿಯೋಣ ಅಷ್ಟೇ. ಬನ್ನಿ ಹೋಗೋಣ. ವಾಟರ್ ಕ್ರಾಸಿಂಗ್ ಗಾಯ್ಸ್. ಸ್ಲಿಪ್ ತೆಗಿ, ಶೂ ತೆಗಿ, ಕೈ ಹಿಡ್ಕೊಂಬಿಟ್ಟೆ. ಚೆನ್ನಾಗಿದೆ. 4 ದಿನ ಸ್ಲಿಪ್ಪರು. ಸೊ ಶೂಸಲ್ಲಿ ಇಡ್ಬೋದಂತೆ, ಬಿಡ್ಬೋದಂತೆ. ಬನ್ನಿ ಅಲ್ಲೇ ಎಲ್ಲರೂ ಬಿಡೋಣ. ಅದೇ ಟೆಂಪಲ್ಲು.
ಈಶ್ವರನ್ ಟೆಂಪಲ್ಲು. ಚಲೋ ಹೋಗೋಣ ಒಳಗೆ. ನೋಡಿ ಇಲ್ಲಿ ಟೆಂಪಲ್ಲು. ಪೂಜೆ ದೇವ್ರ ಐ ಥಿಂಕ್ ಹೊರಗಡೆ ಬರೋದು ಅನ್ಸುತ್ತೆ. ಎಳ್ನೀರಾ ಇಲ್ಲಿ ನೋಡಿ. ಏನೋ ಅವರು ಇನ್ನೂ ಇದನ್ನ ಹಚ್ತಿದ್ದಾರೆ ಅನ್ಸುತ್ತೆ, ದೀಪ ಸೆಂಟ್ರಲ್ಲಿ. ಅದೇ ಟೆಂಪಲ್ಲು. ಏನಂತಕ್ಕೆ ಮಳೆ ಬರೋಂಗೆಲ್ಲಿ ಕಾಣ್ತೈತೆ ನಿಮಗೆ? ನಮ್ಮ ಕಲ್ಕಿ ಬೈ ಮಳೆ ಬರೋ ಗಂಟ ಹೋಗಲ್ಲ, ಆನೆ ಇರೋ ಗಂಟ ನಾನು ಬರಲ್ಲ ಅಂತ ಕಲ್ಕಿ ಬೈ ಹಿಂಗಿದೆ ನೋಡಿ. ನೀರಲ್ಲಿರೋ ಜಾಗ ಇದು, ಹಳೇ ಟೆಂಪಲ್ಲು. ಎಲ್ಲ ಪ್ರದಕ್ಷಿಣೆ ಆಗ್ತವ್ರೆ ಟೆಂಪಲ್ಲು. ಸೊ ಇವಾಗ ಆ್ಯಕ್ಚುಲಿ ಕ್ಲೋಸಿಂಗ್ ಟೈಮು. ಸೊ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಎಷ್ಟಾಗಿದೆ 12:30, 1 ಗಂಟೆ ಅಷ್ಟರಲ್ಲಿ ಕ್ಲೋಸ್ ಮಾಡ್ತಾರಂತೆ. ಲಾಸ್ಟ್ ಪೂಜೆ ನಡೀತಾ ಇದೆ, ಅಲ್ಲಿ ನೋಡ್ಬೋದು. ಸೊ ಇಲ್ಲಿ ಪ್ರದಕ್ಷಿಣೆ ಆಗ್ತಿದೆ. ನಾವು ಹೋಗ್ಬಿಟ್ಟು ಒಂದು ಸಲ ಪ್ರದಕ್ಷಿಣೆ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಕಲ್ತೀವಿ. ವಿಡಿಯೋ ಮಾಡ್ಬೋದೆಲ್ಲ ಗೊತ್ತಿಲ್ಲ, ಕೇಳಿ ಮಾಡೋದು ಬೆಸ್ಟು. ಹೇಳ ಸೊ ಇವತ್ತೇನಾಗ್ತಿದೆ ಅಂತಂದರೆ ಲಾಸ್ಟ್ ಇವತ್ತು ಪೂಜೆ ಕೊನೆ ದಿನ. ಸೊ ಇಲ್ಲಿದೆಯಲ್ಲ ಇದು ದೇವರು, ಓಂ ನಮಃ ಶಿವಾಯ. ಆ ಸೈಡ್ ಒಂದು ದೇವರಿದೆ. ಸೊ ಇದು ಪೂಜೆ ರೂಮ್, ಇದು ಪೂಜೆ ಕೊಠಡಿ ಇದು. ಸೊ ಇಲ್ಲಿಟ್ಟಿರೋ ಎಲ್ಲ ದೇವರ ಪಾತ್ರೆಗಳು ಏನು ವಸ್ತುಗಳಿರ್ತಾವಲ್ಲ ಅದನ್ನೆಲ್ಲ ಇವತ್ತು ಮತ್ತೆ ಅವರು ತಿರ್ಗಾ ಅದನ್ನ ತೊಗೊಂಡೋಗಿ ಜೋಡಿಸಿ ಅದನ್ನು ಮತ್ತೆ ತಿರ್ಗಾ ಮಡಿ ಮಾಡ್ತಾರೆ ಅನ್ಸುತ್ತೆ. ಮಾಡಿಬಿಟ್ಟು ಎಲ್ಲ ಮತ್ತೆ ತಿರ್ಗಾ ಜೋಡಿಸ್ಕೊತಾರೆ ಇವಾಗ ಮತ್ತೆ ಮುಂದಿನ ವರ್ಷ ಪೂಜೆಗೆ. ಸೊ ಇವತ್ತು ಕೊನೆ ದಿನ ಪೂಜೆಗೆ. ನೋಡಿ ಮಳೆ ಸ್ಟಾರ್ಟ್ ಆಗೋಯ್ತು, ಬಿಸಿಲಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು. ದೇವರೇ ಸಿ ಥ್ಯಾಂಕ್ ಯು. ಸರ್ ಇಟ್ಕೊಂತ ನೋಡಿ. ಅವ್ರು ಆ ಕಡೆಯಿಂದ ಈ ಕಡೆ ಬರ್ತಾರೆ. ಇಷ್ಟೊಂದು ಯಾಕೆ ಜನ ವೇಟ್ ಮಾಡ್ತಾ ಇದ್ರು ಅಂದರೆ ನೋಡಿ ಎಲ್ಲ ಹೊರಟರು. ಸೊ ದೇವ್ರು ಅದೇನಿದೆ ಅಲ್ಲ, ಸೊ ಈ ಗರ್ಭಗುಡಿಯಲ್ಲಿ ಏನು ದೇವ್ರನ್ನ ಇಟ್ಟಿರ್ತಾರೆ, ಆ ದೇವ್ರನ್ನ ಈ ಜಾಗದಿಂದ ಇನ್ನೊಂದು ಜಾಗ ತೊಗೊಂಡೋಗ್ತಾರೆ. ಅದು 1 ವರ್ಷಕ್ಕೆ, ಇನ್ನು ಮತ್ತೆ ಬರಲ್ಲ. ಇದು 1 ವರ್ಷ ಆದಮೇಲೆ ಮತ್ತೆ ರಿಟರ್ನ್ ಬರೋದು. ಸೊ ಅಲ್ಲಿ ಗಂಟ ಈ ಟೆಂಪಲ್ ಏನಿದೆ ಸೊ ಇದು ಕ್ಲೋಸ್ ಇರುತ್ತೆ. ಮತ್ತೆ ತಿರ್ಗಾ 1 ವರ್ಷ ಆದಮೇಲೆ 27 ದಿನಕ್ಕೆ 28 ದಿನಕ್ಕೆ ಓಪನ್ ಆಗುತ್ತೆ. ಸೊ ಆವಾಗ ನೀವು ಮತ್ತೆ ತಿರ್ಗಾ ಈ ಟೆಂಪಲ್ಗೆ ಬಂದು ಸೊ ವಿಸಿಟ್ ಮಾಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೆಲ್ಲ. ಸೊ ಇವಾಗೆಲ್ಲ ಹೊರಟರು.
ಈ ಟೆಂಪಲ್ ಬಂದುಬಿಟ್ಟು ಇದಕ್ಕೆ ದಕ್ಷಿಣ ವಾರಣಾಸಿ ಅಂತ ಕರೀತಾರೆ. ಇದು ಯಾವುದೇ ವಾರಣಾಸಿಗಿಂತ ಏನು ಕಮ್ಮಿ ಇಲ್ಲ. ಇಲ್ಲಿನ ಒಂದು ಕ್ಷೇತ್ರದ ಒಂದು ಮಹಿಮೆ ಏನು ಅಂತಂದರೆ ಇದು ಬರೀ 27 ದಿನ ಅಷ್ಟೇ, ವರ್ಷದಲ್ಲಿ 27 ದಿನ ಅಷ್ಟೇ ಓಪನ್ ಆಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಸೊ ಇಲ್ಲಿನ ಮಹಿಮೆ ನೋಡಬೇಕು ಅಂದರೆ ಸೀರಿಯಸ್ ಆಗಿ 2 ಕಣ್ಣು ಸಾಲಲ್ಲ, ಆ ಥರ ಒಂದು ಪೂಜೆ ನಡೆಯುತ್ತೆ ಇಲ್ಲಿ. ಸೊ ಇವತ್ತೇ ಲಾಸ್ಟ್ ದಿನ ಇದ್ದಿದ್ದು. ಸೊ ಬಂದುಬಿಟ್ಟು ಒಳ್ಳೆ ದರ್ಶನ ಆಯಿತು. ಸೊ ಇನ್ನು ಹೊರಡಬೇಕು. ಸೊ ಇದಕ್ಕೆ ಬಂದುಬಿಟ್ಟು ಕೇರಳಲ್ಲಿರೋದು. ಸೊ ನೀವು ಅಲ್ಲಿ ಲೊಕೇಶನ್ನು ಡಿಸ್ಕ್ರಿಪ್ಷನ್ ಎಲ್ಲ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ಇನ್ ಕೇಸ್ ಯಾರಾದರೂ ಈ ಒಂದು ಒಳ್ಳೆ ಲೊಕೇಶನ್ಗೆ ಬರಬೇಕು ಅಂದರೆ ಕೇವಲ ನಿಮ್ಗೆ 27 ದಿನ ಅಷ್ಟೇ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೋಡಿಕೊಂಡು ಯಾವಾಗ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಇಲ್ಲಿ ವಿಸಿಟ್ ಮಾಡಿ. ಒಳ್ಳೆ ಜಾಗ ಇದೆ. ಫಸ್ಟ್ ಡೇ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ, ಯಾಕಂದರೆ ಫಸ್ಟ್ ಡೇ ಪೂಜೆ ಇರೋದ್ರಿಂದ ಒಳ್ಳೆ ಪೂಜೆ ಮಾಡ್ತಾರೆ. ಇವತ್ತು ಲಾಸ್ಟ್ ಡೇ ಇರೋದ್ರಿಂದ ಒಳ್ಳೆ ಪೂಜೆನೇ ಮಾಡಿರೋದು. ಬಟ್ ಸ್ಟಾರ್ಟಿಂಗ್ ಡೇಲಿ ಅಂದರೆ ನಿಮಗೆ ಆನೆ ಗೀನೆ ಎಲ್ಲ ಒಂದು ಫುಲ್ಲು ಜಾತ್ರೆನೇ ಮಾಡ್ತಾರೆ ಇದು ಈ ದೇವ್ರನ್ನ. ಸೊ ಆ ಥರ ಸೂಪರಾಗಿರೋ ಒಂದು ಇದು ಟೆಂಪಲ್ ಇದು. ಸೊ ಪ್ಲೀಸ್ ವಿಸಿಟ್ ಮಾಡಿ. ಸೊ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಇದೆ. ಸೊ ಯಾವಾಗ ಮುಂದಿನ ವರ್ಷ ಓಪನ್ ಆಗುತ್ತೆ ಅಂತ ನೋಡಿಕೊಂಡು ಸೊ ವಿಸಿಟ್ ಮಾಡಿ, ಓಕೆನಾ. ಪೂಜೆ ಆದಮೇಲೆ ಜಾಸ್ತಿ ಹೋಗ್ತಿಲ್ಲ, ಇವಾಗೆಲ್ಲ ಎಲ್ಲ ಕ್ಲೋಸ್ ಮಾಡ್ತಾರೆ. ಸೊ ಹಾಗಾಗಿ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಹೋಗೋಣ, ಯಾಕಂದರೆ ಮಳೆ ಬೇರೆ ಬರ್ತಾಯಿದೆ. ನಾವು ಎಲ್ಲ ಖಾಲಿ ಆದರೂ ನೋಡಿ ಯಾರೂ ಇಲ್ಲ ಇವಾಗ. ಸೊ ಸದ್ಯಕ್ಕೆ ಅಲ್ಲಿಂದ ಎಲ್ಲ ಎಕ್ಸಿಟ್ ಆಗ್ತಾಯಿದ್ದಾರೆ. ಸೊ ನಮ್ಮ ಶೂಸ್ ಎಲ್ಲ ಇಲ್ಲೇ ಇದ್ದಾವೆ. ಸೊ ಹೋಗೋಣ. ಅವರು ಎಲ್ಲ ಪೂಜೆ ಗೀಜೆ ಮಾಡಿಬಿಟ್ಟು ಅದೇನೋ ಮಾಡ್ತಾರೆ, ಇದು ಏನು ಗೊತ್ತಿಲ್ಲ. ಐ ಥಿಂಕ್ ಸೊ ಅವರೆಲ್ಲ ಎಲ್ಲನೂ ಕಳಿಸ್ತಾ ಇದ್ದಾರೆ, ಓಕೆನಾ. ಸೊ ನೋಡಿ ವ್ಯೂ ಹೆಂಗಿದೆ ಅಲ್ಲ. ಸೊ ಎಲ್ಲ ಅವರು ಹೋಗ್ತಾಯಿದ್ದಾರೆ. ಸೊ ಹಾಂ ನಮ್ಮದು ಮೇನು ಏನಿವಾಗ ಅಂತಂದರೆ ನಮ್ಮದು ಶೂ, ಒಂದು ಶೂ ಈ ಕಡೆ ಬಿಸಾಕಿದ್ದೀನಿ, ಒಂದು ಶೂ ಆ ಕಡೆ ಬಿಸಾಕಿದ್ದೀನಿ. ಅದು ಇದೇನೆ, ಇದೆ ನಂದಿದೆ ಅಪ್ಪ. ಇಲ್ಲಿಂದಲೇ ಒಂದು ಶೂ ಕಾಣ್ತಾ ಇದೆ, ಒಂದೇ ಕಡೆ ಬಿಸಾಕಿಲ್ಲ ನಾನು, ಎಲ್ಲ ಬೇರೆ ಬೇರೆ ಕಡೆ ಬಿಸಾಕಿದ್ದೀನಿ. ಸೊ ತೊಂದರೆ ಇಲ್ಲ. ಸೊ ನೋಡಿ ಎಲ್ಲ ಶೂ ಅಲ್ಲೊಂದು ಬಿಸಾಕಿದ್ದೀನಿ, ಶೂ ಇಲ್ಲಿ ಇದೊಂದು ಆ ಕಡೆ ಓದಿದೆ, ಇದ್ದರೆ ಸಾಕು. ಆಯಿತಾ? ಇದೆ, ಯಾರು ತೊಗೊಂಡು ಹೋಗಲ್ಲ ಭಯ್ಯ. ಸೊ ಬಟ್ ಹೇಳೋಕ್ಕಾಗಲ್ಲ. ಸೊ ಒಂದೊಂದು ಶೂ ಒಳಗಡೆ ಹೇಳೋಕ್ಕಾಗಲ್ಲ. ಇನ್ನೊಂದು ಅಲ್ಲಿದೆ. ಓ ಆವರಾಣಿ ಶೂ ಒಳಗೆ ಹೋಗಿದೆಯಾ? ಓಕೆ ಇದೆ. ಓಕೆ ಚಲೋ ಲೆಟ್ಸ್ ಗೋ. ಹಾಂ ಫೈನಲಿ ಎಲ್ಲ ಆಯಿತು. ಸೊ ಇಲ್ಲಿಂದ ವಾಪಸ್ ಓಡ್ತಾ ಇದ್ದೀವಿ. ಇನ್ನು ಮನೆ ಸೈಡು ಆಯಿತು. 1:30-2 ಗಂಟೆ ಆಯಿತು ಎಲ್ಲ ಪೂಜೆ ಮುಗಿಯೋಷ್ಟರಲ್ಲಿ. ಪೂಜೆ ಮುಗಿಸ್ಕೊಂಡು ಸೊ ಇಲ್ಲಿಂದ ಇವಾಗ ಊಟ ಗೀಟ ಮಾಡಿಕೊಂಡು ಸೊ ಹೊರಡೋಣ ಅಂತ. ಬಟ್ ಹೊರಡೋ ಅಷ್ಟೆಲ್ಲ ನೈಟಾಗಿ ಹೋಗ್ಬಿಡುತ್ತೆ, ಅದೊಂದು ತಲೆನೋವು. ಬನ್ನಿ ಹೋಗೋಣ. ಮೈಸೂರು ಇರುತ್ತಲ್ಲ ಟ್ರಾಫಿಕ್ಕು, ಮೈಸೂರು ಟು ಬೆಂಗಳೂರು. ಬನ್ನಿ ಹೋಗೋಣ. ನಾನು ಸ್ಪೆಕ್ಸ್ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ ಗೊತ್ತಾ. ನಾನು ಅಲ್ಲಿ ಹೋದಲ್ಲೆಲ್ಲ ಸ್ಪೆಕ್ಸ್ ಹುಡುಕ್ತಾ ಇದ್ದೀನಿ, ಪಾಕೆಟಲ್ಲಿ ಇರೋದು ಎಲ್ಲೂ ಇಲ್ಲ ಸ್ಪೆಕ್ಸು. ನೋಡಿದರೆ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಗುರು ಸ್ಪೆಕ್ಸ್ನ. ಕಾರ್ ಮೇಲೇ ಐತೆ, ಪುಣ್ಯ ಯಾರೂ ತೊಗೊಂಡೋಗಿಲ್ಲ ಗುರು. ಥ್ಯಾಂಕ್ ಯು ಗೈಸ್, ಯಾರು ತೊಗೊಂಡೋಗ್ಲಾರ್ದಕ್ಕೆ. ರಿಯಲಿ ಅಪ್ರಿಷಿಯೇಟ್. ಹಂಗೆ ಇಲ್ಲ ಅದು ಬಿಟ್ಟೋಗ್ಬಿಟ್ಟಿದ್ದೀನಿ ಇಲ್ಲೇ. ಇವಾಗ ನೋಡ್ತಾ ಇದ್ದೀನಿ, ನಂಗೆ ಗೊತ್ತಿಲ್ಲ, ಅದ್ರ ಮೇಲೆ ಇಟ್ಟಿದ್ರದ್ದು ಗೊತ್ತಿಲ್ಲ ನನಗೆ. ಇವಾಗ ಡ್ರೆಸ್ ಏನು ಮಾಡ್ತಾ ಇದ್ದೆ, ಇವಾಗ ನೋಡ್ತಾ ಇದ್ದೀನಿ. ಈ ಸೂಪರ್ ಸಿಕ್ಕಿದೆಯಲ್ಲ, ಅದು ಇಂಪಾರ್ಟೆಂಟು. ಅಷ್ಟು ಹೋಗಿದೆ, ಊಟ ಮಾಡಬೇಕು. ಆಲ್ರೆಡಿ 2:30. ಎಲ್ಲ ನಾನ್ ವೆಜ್ಜೇ ಇವರು, ವೆಜ್ಜೇ ಇಲ್ಲ. 90% ನಾನ್ ವೆಜ್ಜು, ಬರೀ 10% ವೆಜ್ಜು. ಸೊ ಇಲ್ಲಿ ಹೋಟೆಲ್ ಅನ್ನಪೂರ್ಣ ಅಂತ ಇದೆ, ಗೊತ್ತಲ್ಲ. ಹೋಟೆಲ್ ಅನ್ನಪೂರ್ಣ ಅಂದರೆ ಒಂಚೂರು ವೆಜ್ಜಾಗಿ ಇದ್ದೇ ಇರುತ್ತೆ ಅಂತ ಅಂದ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಲ್ಲೂ ಎಲ್ಲ ಬರೀ ನಾನ್ ವೆಜ್ಜೇ ಇದೆಯಲ್ಲ. ನೋಡುವ, ನಮ್ಮ ಕರ್ನಾಟಕ ಬಾರ್ಡರ್ ಎಂಟ್ರಿ ಆಗ್ತಾ ಇದೆ ಇವಾಗ. ಬ್ಯಾಕ್ ಟು ಬೆಂಗಳೂರು. 9:30 ಆಯಿತು. ಮನೆ ಹೋಗೋಷ್ಟು 10 ಗಂಟೆ ಆಗುತ್ತೆ. ಸೊ ನಮಗೆ ಇಲ್ಲಿ ಕಲ್ಕಿ ಬೈ ಡ್ರಾಪ್ ಮಾಡಿ ಇವಾಗ ಕಲ್ಕಿ ಬೈ ಅವ್ರ ಮನೆಗೆ ಹೋಗ್ತಾರೆ. ಕಲ್ಕಿ ಬೈ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನೆಗೆ ಹೋದ್ಮೇಲೆ ಮೆಸೇಜ್ ಹಾಕ್ತೀನಿ. ಬಟ್ ಚೆನ್ನಾಗಿತ್ತು ಅಲ್ಲ, ಹೌದು. ಲಾಂಗ್ ಒನ್ ಡೇಯಲ್ಲಿ ಕವರ್ ಮಾಡಿದ್ವಿ. 600 ಕಿಲೋಮೀಟರ್. ಅದು ಏನಾದ್ರು ಹೈವೇಲಿ ಹೋಗ್ಬಿಡ್ಬೋದು, ಇದು ಒಳಗಡೆ ರೂಟ್ ಅಲ್ವಾ. ಮೈಸೂರಿಗೂ ಮಾತ್ರ ಇದು, ಆಮೇಲೆ ಫುಲ್ಲು ಸಿಂಗಲ್ಲೇನೋ. ಕಷ್ಟ ಇತ್ತು ಬಟ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಒಳ್ಳೆ ಮಜಾ ಮಾಡ್ಕೊಂಡು ಬಂದ್ವಿ. ರೀಲ್ ಆದಷ್ಟು ಬೇಗ ಕಲ್ಕಿ ಬೈ ಮತ್ತು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಓಕೆನಾ? ಬಾಯ್ ಕಲ್ಕಿ ಬೈ. ಬಾಯ್ ಗೈಸ್, ಬಾಯ್.